ಹೈಕಮಾಂಡ್ಗೆ ಆಪ್ತರಾಗಿರುವವರ ಮೂಲಕ ಒತ್ತಡಕ್ಕೆ ತಂತ್ರ. ಹೈಕಮಾಂಡ್ಗೆ ಆಪ್ತರಾಗಿರುವ ಸಚಿವ ಕೆಜೆ ಜಾರ್ಜ್. ಸಚಿವ ಜಾರ್ಜ್ ಜೊತೆ ಡಿಕೆಶಿ 1 ಗಂಟೆ ಕಾಲ ಚರ್ಚೆ. ಕುತೂಹಲ ಮೂಡಿಸಿದ ಡಿಕೆಶಿ ಜಾರ್ಜ್ ರಹಸ್ಯ ಮಾತುಕತೆ. ಫೆಬ್ರವರಿ 9, 2027 ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಸೇವೆ ಸಲ್ಲಿಸಲಿದ್ದಾರೆ. ದೇಶದ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕಾರ. ಸುಪ್ರೀಂ ಕೋರ್ಟ್ನಲ್ಲಿ ದೀರ್ಘಕಾಲ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರುವ ಅವರು ಅನೇಕ ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಾಕ್ಷಿಯಾದರು. ಪದೇ ಪದೇ ತವರು ಮನೆಗೆ ಹೋಗಿ ಬರ್ತಿದ್ದ ತನ್ನ ಪತ್ನಿಯ ಮೇಲೆ ಅನುಮಾನಪಟ್ಟ ಪತಿ ಹೆಂಡತಿಯನ್ನ ಕುತ್ತಿಗೆ ಹಿಸುಕಿದ್ದಾನೆ. ಕೋಲಾರ ಜಿಲ್ಲೆಯಲ್ಲಿ ಪತಿಯ ಅನುಮಾನಕ್ಕೆ ಪತ್ನಿಯ ಪ್ರಾಣಪಕ್ಷಿಯ ಹಾರಿ ಹೋಗಿದೆ. ಆರೋಪಿ ಶಿವರಾಜ್ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಿವಾಸಿ ಕಾವ್ಯಳನ್ನ ಮದುವೆಯಾಗಿದ್ದ. 7 ವರ್ಷದ ಹೆಣ್ಣು ಮಗು ಕೂಡ ಇದೆ. ಇಬ್ಬರ ಜಗಳ ವಿಕೋಪಕ್ಕೆ ತಿರುಗಿ ಇಡೀ ಕುಟುಂಬವೇ ನಾಶವಾಗಿದೆ. ಕೊಲೆ ಮಾಡಿ ಶಿವರಾಜ್ ಜೈಲು ಸೇರಿದ್ದಾನೆ. ಇತ್ತ 7 ವರ್ಷದ ಹೆಣ್ಣು ಮಗು ಅನಾಥವಾಗಿದೆ. ವರುಣಾ ವಿಧಾನಸಭಾ ಕ್ಷೇತ್ರದ ಬಿಳಿಗೆರೆ ಹುಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ವಿದ್ಯಾರ್ಥಿಗಳ ಬಳಿ ಸಂಪ್ನಿಂದ ನೀರು ಸೇರಿಸಿ ಶಾಲೆಯ ಶೌಚಾಲಯವನ್ನು ಸ್ವಚ್ಛಗೊಳಿಸಿರುವ ಬಗ್ಗೆ ವರದಿ. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೀರು ತರಲು ಮತ್ತು ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಹೇಳಿದ್ರು ಎಂಬುದು ತಿಳಿಯಿತು. ಶಾಲೆಯಲ್ಲಿ ಮಕ್ಕಳ ಕೈಯಲ್ಲೇ ಸಂಪ್ನಿಂದ ನೀರೆತ್ತಿಸಿ ಶೌಚಾಲಯ ಶುಚಿ ಮಾಡಿಸಿದ್ದಾರೆ.